ಹಾಡಹಗಲೇ ಮಹಿಳೆಯ ಕತ್ತಿನಿಂದ ಕಳ್ಳರು ಚಿನ್ನದ ಸರ ಎಗರಿಸಿದ ಘಟನೆ ಉಡುಪಿ ಜಿಲ್ಲೆ ಕಾಪು ತಾಲೂಕು ಕುರ್ಕಾಲು ಬಳಿ ನಡೆದಿದೆ. ಮಹಿಳೆಯು ಅಂಗಳದಲ್ಲಿ ಮಲ್ಲಿಗೆ ಮಾಲೆ ಕಟ್ತಾ ಇದ್ದ ವೇಳೆ ಮೂವರು ದುಷ್ಕರ್ಮಿಗಳು ಮಹಿಳೆಯ ಚಿನ್ನದ ಸರ ಎಗರಿಸಿದ್ದಾರೆ. ಮಹಿಳೆಯು ಕಳ್ಳರ ಗುರುತು ಪತ್ತೆ ಮಾಡಿದ್ದು, ಈ ಹಿಂದೆ ಅದೇ ಪರಿಸರದಲ್ಲಿ ವಾಸವಿದ್ದ ವಲಸೆ ಕಾರ್ಮಿಕರು ಅಂತ ತಿಳಿದು ಬಂದಿದೆ. ಅಂದಾಜು 27 ಗ್ರಾಂ ತೂಕದ ಚಿನ್ನದ ಸರ ಕಳ್ಳತನವಾಗಿದ್ದು, ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಾನು ಇಲ್ಲಿಂದ ಹೋಗ್ತಿದ್ದೆ. ನಾನು ಉಡುಪಿ ಅಲ್ಲಿಂದ ಹೋಗುವಾಗ ಇಲ್ಲಿ ಅವರು ಲಡಾಯಿ ಆಗ್ತಿತ್ತು ಅಂತ ನಾನು ಎನಿಸಿದೆ. ಬಟ್ ಅವರು ಲಡಾಯಿ ಆಗುವಂತ ಎನಿಸುವಾಗ ನಾನು ಇಲ್ಲಿ ಬಂದು ನಿಲ್ಲಿಸಿದೆ. ಇಲ್ಲಿ ಬಂದು ನಿಲ್ಲಿಸುವಾಗ ನಮಗೆ ಗೊತ್ತಾಯ್ತದೆ ಕಲ್ಲವರ ಅಂತ. ಅವರು ಕಲ್ಲವರ ಅಂತ ಎನಿಸಿ ನಾವು ಅಲ್ಲಿ ಓಡಿ ಹೋಗುವಾಗ ಅವರು ಅಲ್ಲಿಂದ ಬೈಕ್ ತಗೊಂಡು ಹೋಗಿ ಆಗಿತ್ತು. ನಾನು ಮತ್ತೆ ಒಂದು ರಿಕ್ಷಾ ಅವರಿದ್ರು, ನಾವಿಬ್ಬರು ಚೂರು ಲೇಟ್ ಆಗಿದ್ದು. ಬಟ್ ನಮಗೆ ಕೈಗೆ ಸಿಕ್ಕುವ ಮುಂಚೆನೆ ಅವರು ಆಚಿಂದ ಸುಭಾಷ್ ನಗರ ಆಚೆ ಓಡಿ ಹೋದ್ರು. ವಾಪಸ್ ನಾವು ಅವರಿಗೆ ಚೇಸ್ ಮಾಡಿದ್ದೀವಿ, ಬಟ್ ಅಲ್ಲಿಂದ ಹೋಗುವಾಗ ತುಂಬಾ ಲೇಟ್ ಆಗಿತ್ತು. ಸೊ ಅವರು ಅಲ್ಲಿಂದ ಅವರು 3 ಜನ ಇದ್ರು, ಟ್ರಿಪ್ಸ್ ಅಲ್ಲಿ ಹೋಗ್ತಿದ್ರು. ಬೈಕಲ್ಲಿ ನಂಬರ್ ಪ್ಲೇಟ್ ಅಂತ ಇರ್ಲಿಲ್ಲ. ಸೊ ನಮ್ಗೆ ಸಿಕ್ಕಿದ್ದು ಜಸ್ಟ್ ಒಂದು ಇದರಿಂದ ಮಿಸ್ ಆಯ್ತು. ಚೂರ್ ಒಂದು ಇದಾಗಿದ್ರೆ ನಾವು ಹಿಡಿಬಹುದಿತ್ತು ಅವರನ್ನು. ಇಂಥ ಘಟನೆ ಆಗ್ತಾ ಇದೆ ಅಲ್ಲ ಪದೇ ಪದೇ, ಕಾರಣ ಏನಿರ್ಬೋದು ನಿಮ್ಗೆ? ಅದೇ ಅವರು ಜಾಸ್ತಿ ಆಗಿ ಬರೋದು ಮೇನ್ ರೀಸನ್ ಅಂದ್ರೆ ಈಗ ಗೋಲ್ಡ್, ಅದು ನೀವು ಹೇಳಿದಾಗ ಅದೇ ಗೋಲ್ಡ್ ರೇಟ್ ಈಗ ಇನ್ಕ್ರೀಸ್ ಆಗುವಾಗ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಒಂದು